ಈ ದಿವಸ ಶ್ವೇತಾ ವಿದ್ಯಾಸಂಸ್ಥೆಯನ್ನು ಕಡೆಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳು ಹಾಗೂ ಈ ವೇದಿಕೆ ಮೇಲಿರುವ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಸೊ ಹೀಗೆ ಲಕ್ಷ್ಮೀನಾರಾಯಣ ಅಣ್ಣನವರು ಮಕ್ಕಳು ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಏನು ಪಾತ್ರವನ್ನು ನಿರ್ವಹಿಸಬೇಕನ್ನೋದು ಅವರು ಭಾಳ ನಿಮಗೆಲ್ಲ ಅರ್ಥ ಆಗೋ ರೀತಿಯಾಗಿ ಹೇಳಿದ್ದಾರೆ. ಯಾಕೆಂದರೆ ಅವರು ಆ ಫೀಲ್ಡಲ್ಲಿಗೆ ಇರೋದ್ರಿಂದ ಅವರಿಗೆ ಚೆನ್ನಾಗಿ ಅನುಭವ ಇರುತ್ತದೆ. ಆ ಅನುಭವವನ್ನು ನಿಮಗೆ ದಾರಿ ಎರೆದಿದ್ದಾರೆ. ಸೊ ಅಣ್ಣರು ಹೇಳ್ದಂಗೆ ಈ ಒಂದು ಶಿಕ್ಷಣ ಸಂಸ್ಥೆ ರೂರಲ್ ಭಾಗದಲ್ಲಿರೋದು ಭಾಳ ಒಂದು ನಿಮ್ಮೆಲ್ಲರ ಅನುಕೂಲ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಇಂಥ ಒಂದು ಬಾರ್ಡರ್ ಏರಿಯಾದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ನಿಮಗಿದ್ರೆ ನಾವು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಗೌರ್ಮೆಂಟ್ ಶಾಲೆಗಳು ಇದ್ದಾವೆ, ಅವು ಸಹ ಉತ್ತಮವಾಗಿ ಶಿಕ್ಷಣ ಕೊಡ್ತಿದ್ದಾವೆ. ಅದು ಸಹ ಅಂಥದ್ರ ಮಧ್ಯೆ ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ನಡೆಸಿ ಅದನ್ನು ಪ್ರಾರಂಭಿಸಿ ನಡೆಸೋದು ತುಂಬ ಕಷ್ಟಕರವಾದ ಒಂದು ಕೆಲಸವನ್ನು ಇವರು ನಿಭಾಯಿಸಿದ್ದಾರೆ. ಅವ್ರಿಗೂ ಸಹ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸುತ್ತಾ, ಮತ್ತು ಈಗ ಪರೀಕ್ಷಾ ಸಮಯ, ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಯಾಕೆ ಅಂತಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಈಗ ನಾವು ನೋಡ್ತಾ ಇರೋದು ಏನಪ್ಪಾ ಅಂದರೆ ಬಹಳಷ್ಟು ಮಕ್ಕಳು ಈ ನಿಶಬ್ದವಾಗಿರಬೇಕು 9ನೇ 8, 9 ಮತ್ತು 10 ಈ ಭಾಗದಲ್ಲಿ ಈ ಒಂದು ಹಂತದಲ್ಲಿ ಮಕ್ಕಳು ತುಂಬ ಈ ಮೊಬೈಲ್ಗೆ ಅಡಿಕ್ಟ್ ಆಗಿ ಹಲವಾರು ಅಂದರೆ ಅಪರಾಧಿಕ ಕೃತ್ಯಗಳಲ್ಲಿ ಭಾಗವಾಗಿರೋದು ನಮಗೆ ಕಾಣುತ್ತದೆ. ಯಾಕೆಂದರೆ ನಾವು ಅದೇ ಇಲಾಖೆಯಲ್ಲಿ ಬೆಳಗ್ಗೆ ಸಂಜೆ ನಾವು ಕೆಲಸ ನಿರ್ವಹಿಸೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ದಯಮಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಕಾದಾಗ ತುಂಬ ಎಚ್ಚರಿಕೆಯಿಂದ ಕೊಡಬೇಕು. ಏಕೆಂದರೆ ಮಕ್ಕಳು ಒಳ್ಳೆಯದು, ಮೊಬೈಲಿಂದ ಕೆಲವೊಂದು ಒಳ್ಳೆ ಅನುಕೂಲನೂ ಇದೆ. ಆದರೆ ಅದನ್ನು ಯಾವ ರೀತಿ ಬಳಸ್ತಾರೆ, ಏನು ನೋಡ್ತಾರೆ ಮೊಬೈಲಲ್ಲಿ, ಏನು ಚಾಟ್ ಮಾಡ್ತಾರೆ, ಯಾವ ವೆಬ್ಸೈಟ್ ನೋಡ್ತಾರೆ, ದಯಮಾಡಿ ಪೋಷಕರು ನೀವು ಚೆಕ್ ಮಾಡಿ ಮಕ್ಕಳನ್ನ. ತಪ್ಪೇನಿಲ್ಲ, ನೀವು ಚೆಕ್ ಮಾಡಬೇಕು. ಸ್ಕೂಲಿಂದ ಮನೆ ಬರ್ತಿಂಗೆ ನೀವು ಮಕ್ಕಳನ್ನ ಬ್ಯಾಗ್ ತಪಾಸಣೆ ಮಾಡಬೇಕು. ಏನಿದೆ ಮಕ್ಕಳು ಬ್ಯಾಗಲ್ಲಿ, ಏನು ಇಟ್ಕೊಂಡಿರ್ತಾರೆ ಅಂತ. ಯಾಕೆಂದ್ರೆ ಮೊದಲೆಲ್ಲನ ಅಫೆನ್ಸ್ಗಳಾಗಲಿ ಅಥವಾ ಒಂದು ಅಪರಾಧಿಕ ಕೃತ್ಯಗಳು ಕಾಣಂಗೆ ಮಾಡ್ತಾ ಇದ್ರು. ಈಗೆಲ್ಲ ಏನಾಗಿದೆ ಗೊತ್ತೇ ಆಗೋದಿಲ್ಲ. ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸ್ಕೂಲ್ಗಳ ಹತ್ರ ಮಕ್ಕಳನ್ನೆಲ್ಲ ಚಾಕ್ಲೇಟಲ್ಲಿ ಸಹ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುವಂತಹ ಕೇಸ್ಗಳನ್ನ ಹಿಡಿದಿದ್ದೀವಿ. ಚಾಕ್ಲೇಟ್ಗಳು ಯಾರಿಗೆ ಗೊತ್ತಾಗುತ್ತೆ? ಸ್ಕೂಲ್ ಪಕ್ಕದಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾರೆ. ಚಾಕ್ಲೇಟ್ ತಿಂದ್ರೆ ಅದರಲ್ಲಿ ಗಾಂಜಾ, ಬೀಮು ಮತ್ತೆ ಡ್ರಗ್ಸ್ ಸಹ ಮಿಕ್ಸ್ ಮಾಡಿ ಕೊಟ್ಟರ ಅಂತ ನಿದರ್ಶನಗಳು, ಕೇಸ್ಗಳು ನಾವೇ ಮಾಡಿದ್ವಿ. ಸೊ ಹಾಗಾಗಿ ಪೇರೆಂಟ್ಸ್ಗಳು ಮಕ್ಕಳನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಆವಾಗ ಮಾತ್ರ ಮಕ್ಕಳುಗಳು ಏನು ಮಾಡ್ತಿದ್ದಾರೆ ಏನಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳಿಗೂ ಸಹ ನಾನು ಈ ಒಂದು ಇದರಲ್ಲಿ ಕಿವಿ ಮಾತು ಹೇಳೋದೇನೆಂದ್ರೆ, ದಯಮಾಡಿ ನೀವು ಮೊಬೈಲಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ಸಹ ನಿಮಗೆ ಒಳ್ಳೆಯದು. ಮೊಬೈಲಿಂದ ಏನು ಅಂತ 10% ನಿಮ್ಗೆ ಅನುಕೂಲ ಇರ್ಬೋದು ಅಷ್ಟೇ. ಅದನ್ನ ಟೀಚರೇ ನಿಮಗೆ ಹೇಳ್ಕೊಡ್ತಾರೆ. ಅದ್ರಾಗೇನು ಮೊಬೈಲಿಂದಲೇ ನೋಡ್ಬೇಕಂತ ಏನಿಲ್ಲ. ದಯಮಾಡಿ ಮಕ್ಕಳು ಸಹ ಮೊಬೈಲಿಂದ ದೂರ ಇರಬೇಕು. ಯಾಕೆ ಅಂತಂದ್ರೆ ನೀವು ಮೊಬೈಲ್ ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿಗಳ ಮೊಬೈಲ್ ಅನ್ನು ನೀವು ಯೂಸ್ ಮಾಡ್ತೀರ. ಅದರಲ್ಲಿ ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ ಇರ್ತದೆ, ಬ್ಯಾಂಕ್ ಡೀಟೇಲ್ಸ್ ಇರ್ತದೆ. ಅದರಲ್ಲಿ ನೀವೇನಾದ್ರೂ ಒಂದ್ಸರಿ ಕೆಲವರು ನೀವು ಮೊಬೈಲ್ ಆಪರೇಟ್ ಮಾಡಬೇಕಾಗ ಕೆಲವೊಂದು ಫ್ರಾಡ್ ಏಜೆನ್ಸಿಗಳಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಏನಾದರೂ ಅಪ್ಪಿತಪ್ಪಿ ನೀವು ಮಕ್ಕಳು ರಿಸೀವ್ ಮಾಡ್ಕೊಂಡ್ಬಿಟ್ರೆ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವರಿಗೆ ಆಟೋಮೆಟಿಕಲಿ ಹೋಗುತ್ತೆ, ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹೋಗುತ್ತೆ. ಅವಾಗ ಅವರು ಆರಾಮಾಗಿ ನಿಮ್ಮ ಬ್ಯಾಂಕ್ ಹ್ಯಾಕ್ ಮಾಡಿ ನಿಮ್ಮ ಬ್ಯಾಂಕಲ್ಲಿರೋ ಎಲ್ಲ ಅಮೌಂಟನ್ನು ಸಹ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ನೀವು ಬಹಳ ಎಚ್ಚರಿಕೆ ಇರಬೇಕು. ಸಪೋಸ್ ಒಂದು ವೇಳೆ ಆ ಥರ ಆಯಿತು ಅಂತ ಇಟ್ಕೊಳ್ಳಿ, ಯಾರಾದರೂ ಮಕ್ಕಳು ಈ ಥರ ಮಾಡಿದ್ರು ಅಥವಾ ನೀವೇ ದೊಡ್ಡವರು ಮಿಸ್ ಆಗಿ ನಿಮ್ಮ ಅಕೌಂಟಿಂದ ನಿಮಗೆ ಗಮನಕ್ಕೆ ಬರ್ದಲೆ ಯಾವುದೇ ದುಡ್ಡು ಫ್ರಾಡ್ ಆಯಿತು ಅಂತಂದರೆ ಇಮ್ಮಿಡಿಯೇಟು ದಯಮಾಡಿ ಎಲ್ಲರೂ ನೆನಪಿಟ್ಕೊಳ್ಳಿ 1930ಗೆ ನೀವು ಫ್ರೀ ಕಾಲ್ ಇರುತ್ತೆ. ದಯಮಾಡಿ ಅದಕ್ಕೆ ನೀವು ಕಾಲ್ ಮಾಡಿ ಹಾಫ್ ಆನ್ ಅವರ್ ಒಳಗೆ ನೀವು ಕೇಸ್ ಲಾಗ್ ಮಾಡಿದರೆ ನಿಮ್ಮ ಅಷ್ಟು ದುಡ್ಡನ್ನು ವಾಪಸ್ ಬರ್ತದೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನು ಸರ್ ಹೋಯ್ತು ಅಂದ್ಬಿಟ್ಟು ಅವ್ರು ಯಾರಿಗೂ ಹೇಳೋದಿಲ್ಲ, ಮುಚ್ಚಿಟ್ಬಿಟ್ಟು 2 ದಿವಸ 3 ದಿವಸ ಆದ್ಮೇಲೆ ಬಂದು ಸರ್ ನಮ್ಮ ದುಡ್ಡು ಬ್ಯಾಂಕಿಂದ ಹೋಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ದಯಮಾಡಿ ಎಲ್ಲ ಪೋಷಕರು ಯಾರೇ ಆಗಲಿ ಆನ್ಲೈನ್ ಫ್ರಾಡ್ ಆದರೆ, ಯಾವುದೇ ಆನ್ಲೈನ್ ಫ್ರಾಡ್ ಆಗಿ ನಿಮ್ಮ ಬ್ಯಾಂಕಿಂದ ಏನಾದ್ರೂ ದುಡ್ಡು ಚೀಟಿಂಗ್ ಆಯಿದ್ರೆ 1930 ಅದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ.
ಆ 1 ಗಂಟೆ ಅಥವಾ ಹಾಫ್ ಅನ್ ಅವರ್ ಒಳಗೆ ನೀವು ಅದಕ್ಕೆ ಕಾಲ್ ಮಾಡಿ ನೀವು ಲಾಗ್ ಮಾಡಿಸಿದ್ರೆ ನಿಮ್ಮ ಅಷ್ಟು ಅಮೌಂಟ್ ಅನ್ನ ನಾವು ವಾಪಸ್ ರಿಕವರಿ ಮಾಡಿಕೊಡ್ತೀವಿ. ಹಾಗಾಗಿ ದಯಮಾಡಿ ಇದು ಒಂದು ಒಳ್ಳೆ ಸಂದರ್ಭ. ನಾನೊಂದು 2 ಮಾತುಗಳನ್ನು ನಾನು ಹೇಳ್ತೇನೆ. ಸೊ ಪೊಲೀಸಲ್ಲಿ ನಾವು ಯಾಕೆಂದ್ರೆ ಇತ್ತಿನ ದಿನಗಳಲ್ಲಿ ಬೇಸಿಗೆ ಬರ್ತಾ ಇದೆ. ಸೊ ಎಲ್ಲರೂ ಸಹ ಮನೆಯನ್ನು ಬಿಟ್ಟು ಹೊರಗಡೆ ಮಲಗೋದು ಅಥವಾ ಟ್ರಿಪ್ ಹೋಗೋ ಸಂದರ್ಭದಲ್ಲಿರ್ತಾರೆ. ದಯಮಾಡಿ ನಿಮಗೆ ಮತ್ತೊಮ್ಮೆ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಕಳಕಳಿ ಮನವಿ ಏನಪ್ಪಾ ಅಂದ್ರೆ, ನೀವು ಮನೆ ಬಿಟ್ಟು ಹೋಗ್ಬೇಕಾದಾಗ ಮನೆ ಒಳಗಡೆ ಬೆಲೆ ಬಾಳುವ ವಸ್ತುಗಳನ್ನು ದಯಮಾಡಿ ಇಡಬೇಡ್ರಿ. ಉದಾಹರಣೆಗೆ ಗೋಲ್ಡು, ಕ್ಯಾಶು, ಇತರ ಸಿಲ್ವರ್ ಐಟಮ್ಗಳನ್ನ ನೀವು ದಯಮಾಡಿ ಮನೆಯಲ್ಲಿಟ್ಟು ನೀವು ಎಷ್ಟೇ ಭದ್ರವಾದ ಬೀಗ ಹಾಕೊಂಡು ಹೋಗ್ರಿ, ಹಗಲತ್ತು ಸಹ ಥೆಫ್ಟ್ಗಳಾಗ್ತಾವೆ. ದಯಮಾಡಿ ನೀವೇನೇನಿದ್ರೆ ಈ ಬೇಸಿಗೆ ಟೈಮಲ್ಲಿ ಲಾಕರ್ಗಳಲ್ಲಿಡ್ರಿ, ಅಥವಾ ಹೊರಗಡೆ ಹೋಗ್ಬೇಕಾದ ಸಂದರ್ಭ ಬಂದಾಗ ಮನೆಯಲ್ಲಿ ಯಾರಾದ್ರೂ ಒಬ್ಬರನ್ನ ಇಡ್ರಿ. ಮನೆಯಲ್ಲಿ ಒಬ್ರು ಬಿಟ್ಟು ಹೋಗಿ ಅಥವಾ ಫ್ರೆಂಡ್ಸ್ ಯಾರಿಗೇನ ಹೇಳೋಗ್ರಿ, ಮನೆಗೆ ಬಂದು ಮಲಗಿ ಬೆಳಗ್ಗೆ ಎದ್ದು ಹೋಗ್ಲಿ. ಸೊ ನೀವು ಬೀಗ ಹಾಕೊಂಡಿಲ್ಲ ಸರ್, ನಾವು ದೊಡ್ಡ ಬೀಗ ಹಾಕಿದೀವಿ ಅಂತಂದ್ರೆ, ನೀವು ಎಷ್ಟು ದೊಡ್ಡ ಬೀಗ ಹಾಕ್ತಿರೋ ಅಷ್ಟು ದೊಡ್ಡ ಬೀಗನು ಕಳ್ಳನಿಗೆ ಇಂಡಿಕೇಶನ್. ಅದು ಬೀಗ ಹಾಕಿದೀವಿ ಬನ್ನಿ ಕಳ್ತನ ಮಾಡ್ಕೊಂಡು ಹೋಗಿ ಅಂತ ಅವ್ರು ಅಬ್ಸರ್ವ್ ಮಾಡೋದೇ ಅದು. ಇಲ್ಲ ಸರ್ ನಾವು 5 ಬೀಗ ಹಾಕಿದ್ವಿ, ನೀವು 10 ಬೀಗ ಹಾಕಿದ್ರು ಅವನಿಗೆ ಅದು ವೆಲ್ಕಮ್ ಇದ್ದಂಗೆ. 10 ಬೀಗ ಹಾಕಿದಾರೆ ಅಂದ್ರೆ ಮನೆಗೆ ಯಾರು ಇಲ್ಲ, ಇವತ್ತು ನೈಟು ಕಳ್ತನ ಅವನಿಗೆ ಮಾಡ್ಕೊಂಡು ಹೋಗಿ ಅಂತ. ಹಾಗಾಗಿ ದಯಮಾಡಿ ಪೋಷಕರು ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಈಗಾಗಲೇ ಟೈಮ್ ಆಗಿದೆ. ಸೊ ನಾವು ಈ ಒಂದು ಸಿಕ್ಕ ಒಂದು ಅವಕಾಶವನ್ನು ನಾನು ನನ್ನ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೂ ಸಹ ಹೇಳ್ತಾ ಇದ್ದೀವಿ. ಮತ್ತೊಂದು ವಿಚಾರ, ನಾವು 9ನೇ ತಾರೀಕು ನಮ್ಮ ಪೊಲೀಸ್ ಇಲಾಖಾ ವತಿಯಿಂದ ನಮ್ಮ ಇದು ಏನಪ್ಪಾ ಅಂದ್ರೆ ಫಿಟ್ನೆಸ್ ಫಾರ್ ಪೊಲೀಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಮೆರಥಾನ್ ಓಟವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ಯುವಕರು, ಯಾರ ಆಸಕ್ತಿ ಇದ್ದ ಯುವಕರು ಅದರಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಕರೆಸಿದ್ದಕ್ಕೆ, ಒಂದೆರಡು ಅವಕಾಶ ಕೊಟ್ಟಿದ್ದಕ್ಕೆ ಕಾಲೇಜಿನ ವೆಂಕಟೇಶನ್ ಅವರಿಗೂ ಮತ್ತೆ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ತಿಳಿಸುತ್ತಾ, ಮಕ್ಕಳಿಗೆ ಮತ್ತೊಮ್ಮೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲ ಮಕ್ಕಳು ಸಹ ಕಷ್ಟಪಟ್ಟರೆ ಅಂದರೆ ಈ ಗ್ರಾಮೀಣ ಭಾಗದಲ್ಲಿ ನೀವು ಕಷ್ಟಪಟ್ಟರೆ ಉತ್ತಮವಾದ ಪೊಸಿಷನ್ ಬರ್ಬೋದು. ಎಷ್ಟೋ ಅಧಿಕಾರಿಗಳು ಸಹ ಗ್ರಾಮೀಣ ಪ್ರದೇಶದಿಂದ ಇದ್ದಾರೆ. ನಾನು ಸಹ ಒಂದು ಗ್ರಾಮೀಣ ಭಾಗದಿಂದಂತಹ ಬಂದು ನಾನು ಒಂದು ಓದಿ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನಗೂ ಸಹ ಒಂದು ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ನೀವು ಕಷ್ಟಪಟ್ಟು ಓದಿ, ಯಾಕಂದ್ರೆ ಈ ಟೈಮಲ್ಲಿ ನೀವು ಓದಿದ್ರೆ ನಿಮ್ಮ ಭವಿಷ್ಯ ಮುಂದೆ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಆಶಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.